ಇಟ್ನಲ್ ಸರ್, ಇದು ಕೇವಲ ಕಾಂಗ್ರೆಸ್ನ ಯಾರೋ ಒಬ್ರು ನಾಯಕರು ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವ್ರು ಯಾರು ಯುದ್ಧದ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಅನ್ನೋದು ಬ್ಲೇಮ್ ಗೇಮ್ ನಾನು ಮಾಡ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಇದಕ್ಕೆ ಪೂರಕವಾಗಿ ಮಾತನಾಡಿದ್ರು. ಆಮೇಲೆ ಅದನ್ನ ಅಪೋಸ್ ಕೂಡ ಬಿಜೆಪಿ ಅವರು ಮಾಡಿದ್ರು, ಕಾಂಗ್ರೆಸ್ನವರು ಮಾಡಿದ್ರು. ಬಟ್ ಅವಮಾನ ಪಡೋ ರೀತಿಯಲ್ಲಿ ನಮಗೆ ಪರಿಸ್ಥಿತಿ ಆಗ್ತಾ ಇದೆ. ನಮಗೆ ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಕೇಳೋ ಸಂದರ್ಭನ ಇದು ನನ್ನ ಪ್ರಶ್ನೆ ಸರ್. ನೀವು ಇದನ್ನ ಪ್ರಶ್ನೆ ಎತ್ತದೇ ಇದ್ರೂ ಕೂಡ ನಾನು ಮಾತಾಡೋಣಿದ್ದೆ ಇದನ್ನ. ಯಾಕಂದ್ರೆ ಈ ಶಾಸಕರುಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಟಿಕೆಟ್ ಫ್ರೀ ಟಿಕೆಟ್ ಯಾಕೆ ಕೊಡಬೇಕು, ಯಾರು ಯಾಕೆ ಕೊಡಬೇಕು ಫ್ರೀ ಟಿಕೆಟ್ ಇವ್ರಿಗೆ? ಇಟ್ಸ್ ಎ ಪ್ರೈವೇಟ್, RCB ಇಸ್ ಎ ಪ್ರೈವೇಟ್ ಟೀಮ್. ಅದು ಇಟ್ಸ್ ಅ ಸ್ಪೋರ್ಟ್ಸ್, ಪ್ರೈವೇಟ್ ಆಗಲಿ ಏನೇ ಆಗಲಿ. ನನಗೆ ಉಚಿತವಾಗಿ ಇಂಥದ್ದು ಬೇಕು ಅನ್ನೋದಕ್ಕೆ ಏನು ಕಾರಣಗಳಿದಾವೆ ಶಾಸಕರುಗಳಿಗೆ? ಉಚಿತ ಯಾಕೆ ಕೊಡ್ಬೇಕು ಯಾವುದನ್ನಾದ್ರೂ ಇವರಿಗೆ? ಯಾಕಂತ ದ್ಯಾಟ್ ಈಸ್ ಎಂಟೈಟಲ್ಮೆಂಟ್. ಅದೊಂದು ಫ್ಯೂಡಲ್ ಮನಸ್ಥಿತಿ. ಅದು ಆ ಎಂಟೈಟಲ್ಮೆಂಟ್ ಸೆನ್ಸ್ ಆಫ್ ಎಂಟೈಟ್ಮೆಂಟ್ ಹೋಗ್ಬೇಕು. ಅದನ್ನು RCB ಅಕಸ್ಮಾತ್ ಈ ಒಂದು ಚರ್ಚೆಗೆ ಬರೋದಾದ್ರೆ ದೇ ಶುಡ್ ರೆಫ್ಯೂಸ್ ಎನಿ ಟಿಕೆಟ್. ಒಂದು ಕೊಡಬಾರ್ದು ಇವ್ರಿಗೆ. ಯಾಕೆ ಕೊಡಬೇಕು? ನೋಡೋ ಟಿಕೆಟ್ ತಗೊಂಡು ನೋಡ್ರಿ. ನಾ ಇವತ್ತು RCB ಟಿಕೆಟ್ ಕೇಳ್ತೀರಿ, ನಾಳೆ ಮತ್ತೊಂದು ಕೇಳ್ತೀರಿ, ನಾಳೆ ಮತ್ತೆ ಸಿನಿಮಾ ಟಿಕೆಟ್ ಫ್ರೀ ಕೊಡು ಅಂತ ಕೇಳ್ತೀರಿ. ಏನಿದ್ರ ಅರ್ಥ? ಕೆಲ ಫಾರಿನ್ ಕಂಟ್ರಿ ವಿಸಿಟ್ಗೂ ಫ್ರೀ ಟಿಕೆಟ್ ಕೇಳಬಹುದು, ಮತ್ತೆ ಬೇಕು ಅಂದವ್ರು ಲಕ್ಸುರಿ. ಇಟ್ಸ್ ಅನ್ ಅಫಿಷಿಯಲ್ ವಿಸಿಟ್, ದಿಸ್ ಡಿಫರೆಂಟ್ ಥಿಂಗ್. ಅದು ಅಧಿಕೃತ ಅಫಿಷಿಯಲ್ ವಿಸಿಟ್ ಆದ್ರೆ ಬೇರೆ ವಿಚಾರ. ಅದಲ್ಲ ಸರ್, ನಾನು ಲಕ್ಸುರಿ ಬಗ್ಗೆ ಕೇಳ್ತಾ ಇದ್ದೀನಿ. ಲಕ್ಸುರಿ ಟ್ರಿಪ್ಗಳು, ಕೆಲ ಬೀಚ್ ಏರಿಯಾಸ್. ಈ ಫ್ರೀವಾಗಿ ನನಗೆ ಬೇಕು ಅನ್ನೋಂತ ಯಾವ ಆಧಾರದ ಮೇಲೆ ಕೇಳ್ತಾನೆ ಶಾಸಕನಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಇವರು ಶಾಸಕ ಸ್ಥಾನ ಅಥವಾ ಒಂದು ರಾಜಕೀಯಕ್ಕೆ ಬರೋದಂದ್ರೆ ದೇ ಥಿಂಕ್ ಇಟ್ ಈಸ್ ಅಬೌಟ್ ಗೆಟಿಂಗ್ ಪ್ರಿವಿಲೇಜಸ್. ಅದು ದೇ ಥಿಂಕ್ ಇಟ್ ಇಸ್ ಪವರ್, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಪವರ್, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ. ಇಷ್ಟು ಕೂಡ ಕಾಮನ್ ಸೆನ್ಸು ಇದೆ. ಶಾಸಕರು ಮಾತಾಡಿದ್ರೆ ಬಿಡಿ, ಸ್ಪೀಕರ್ ಹೇಳಬೇಕಲ್ಲ ಅದನ್ನು, ಯಾಕೆ ನನಗೆ ಫ್ರೀ ಕೊಡಬೇಕು ಅಂತ. ಸ್ಪೀಕರ್ ಹತ್ರ ಇಲ್ಲ, ನಾನು ಮಾತಾಡ್ತೇನೆ RCB ಪದಾಧಿಕಾರಿಗಳ ಜೊತೆಯಲ್ಲಿ, ಮತ್ತೆ ಆಮೇಲೆ ಚರ್ಚೆ ಕೂಡ ಆಗ್ತದೆ ನಮ್ಮ VV ಲಕ್ಷ್ಮಣ್ ಜೊತೆಯಲ್ಲಿ. ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ಇಶ್ಯೂ. ಅಲ್ಲಿ ಜನ ಒಗ್ಗಟ್ಟು ಕಾಣಿಸ್ತು ಸರ್. ಅಂದ್ರೆ ವಿರೋಧ ಪಕ್ಷದ್ದು ಇದೇ ಟೋನು, ಆಡಳಿತ ಪಕ್ಷದ್ದು ಇದೇ ಟೋನು. ಅದೇ ದೇಶ ಎದುರಿಸ್ತಾ ಇರುವ ಸಮಸ್ಯೆ. ಜನರು ಬೀದಿಲಿ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ಗ್ಯಾಸ್ ಸಿಲಿಂಡರ್ಗೋಸ್ಕರ ಅಲ್ಲಿ ಪರದಾಡ್ತಾ ಇರೋದು. ಈ ವಿಚಾರದಲ್ಲಿ ಮಾತ್ರ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. IPL ಫ್ರೀ ಟಿಕೆಟ್ಗೆ ಒಗ್ಗಟ್ಟು ಬಿಜೆಪಿ ಕಾಂಗ್ರೆಸ್ ಇಬ್ರದ್ದು ಒಂದೇ ವಾದ. ಶಾಸಕರ ಸಂಬಳ ಹೆಚ್ಚು ಮಾಡ್ಬೇಕಂದ್ರೆ ಎಲ್ಲರೂ ಒಟ್ಟಾಗ್ತಾರೆ, ಅವ್ರಿಗೆ ಮತ್ತೇನೋ ಸವಲತ್ತುಗಳು ಬೇಕಂದ್ರೆ ಎಲ್ಲರೂ ಒಟ್ಟಾಗ್ತಾರೆ, ಮತ್ತೆ ಈ ತರದ ಫ್ರೀ ಬಿಗಳಿಗೆ ಒಟ್ಟಾಗ್ತಾರೆ. ಜನರಿಗೆ ಫ್ರೀ ಕೊಡೋದಾಗೋದಿಲ್ಲ. ಜನರಿಗೆ ಫ್ರೀ ಕೊಡೋದಕ್ಕೆ ಪರ ವಿರೋಧ ಚರ್ಚೆ ಆಗ್ತವೆ. ತಮಗೆ ಫ್ರೀ ಕೊಡೋದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಡಿಪ್ಲೋರೇಬಲ್. ಈ ರೀತಿಯ ರಾಜಕಾರಣ, ಈ ರೀತಿಯ ಒಂದು ಪಬ್ಲಿಕ್ ಏನಂತ ಸಾರ್ವಜನಿಕ ಸೇವೆಗಳು ಇಟ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೇಬಲ್. MLA ಆಗಲಿ, ಮಿನಿಸ್ಟರ್ ಆಗಲಿ, CM ಆಗಲಿ, ನಾನು ದುಡ್ಡು ಕೊಡ್ತೇನೆ ಟಿಕೆಟ್ ಕೊಡಿ ಅಂತ ಕೇಳಿ ನೀವು. ನಿಮ್ಗೇನು ಕಡಿಮೆ ಆಗಿದೆ? ಏನು ಕಡಿಮೆ? ದುಡ್ಡು ಕೊಡ್ತೇನೆ ಟಿಕೆಟ್ ಕೊಡಿ ಅಂತ ಕೇಳಿ. ಇಟ್ನಲ್ ಸರ್, ಇದು ಕೇವಲ ಕಾಂಗ್ರೆಸ್ನ ಯಾರೋ ಒಬ್ರು ನಾಯಕರು ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವ್ರು ಯಾರು ಯುದ್ಧದ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಅನ್ನೋದು ಬ್ಲೇಮ್ ಗೇಮ್ ನಾನು ಮಾಡ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಇದಕ್ಕೆ ಪೂರಕವಾಗಿ ಮಾತನಾಡಿದ್ರು. ಆಮೇಲೆ ಅದನ್ನ ಅಪೋಸ್ ಕೂಡ ಬಿಜೆಪಿ ಅವರು ಮಾಡಿದ್ರು, ಕಾಂಗ್ರೆಸ್ನವರು ಮಾಡಿದ್ರು. ಬಟ್ ಅವಮಾನ ಪಡೋ ರೀತಿಯಲ್ಲಿ ನಮಗೆ ಪರಿಸ್ಥಿತಿ ಆಗ್ತಾ ಇದೆ. ನಮಗೆ ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಕೇಳೋ ಸಂದರ್ಭನ ಇದು ನನ್ನ ಪ್ರಶ್ನೆ ಸರ್. ನೀವು ಇದನ್ನ ಪ್ರಶ್ನೆ ಎತ್ತದೇ ಇದ್ರೂ ಕೂಡ ನಾನು ಮಾತಾಡೋಣಿದ್ದೆ ಇದನ್ನ. ಯಾಕಂದ್ರೆ ಈ ಶಾಸಕರುಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಟಿಕೆಟ್ ಫ್ರೀ ಟಿಕೆಟ್ ಯಾಕೆ ಕೊಡಬೇಕು, ಯಾರು ಯಾಕೆ ಕೊಡಬೇಕು ಫ್ರೀ ಟಿಕೆಟ್ ಇವ್ರಿಗೆ? ಇಟ್ಸ್ ಎ ಪ್ರೈವೇಟ್, RCB ಇಸ್ ಎ ಪ್ರೈವೇಟ್ ಟೀಮ್. ಅದು ಇಟ್ಸ್ ಅ ಸ್ಪೋರ್ಟ್ಸ್, ಪ್ರೈವೇಟ್ ಆಗಲಿ ಏನೇ ಆಗಲಿ. ನನಗೆ ಉಚಿತವಾಗಿ ಇಂಥದ್ದು ಬೇಕು ಅನ್ನೋದಕ್ಕೆ ಏನು ಕಾರಣಗಳಿದಾವೆ ಶಾಸಕರುಗಳಿಗೆ? ಉಚಿತ ಯಾಕೆ ಕೊಡ್ಬೇಕು ಯಾವುದನ್ನಾದ್ರೂ ಇವರಿಗೆ? ಯಾಕಂತ ದ್ಯಾಟ್ ಈಸ್ ಎಂಟೈಟಲ್ಮೆಂಟ್. ಅದೊಂದು ಫ್ಯೂಡಲ್ ಮನಸ್ಥಿತಿ. ಅದು ಆ ಎಂಟೈಟಲ್ಮೆಂಟ್ ಸೆನ್ಸ್ ಆಫ್ ಎಂಟೈಟ್ಮೆಂಟ್ ಹೋಗ್ಬೇಕು. ಅದನ್ನು RCB ಅಕಸ್ಮಾತ್ ಈ ಒಂದು ಚರ್ಚೆಗೆ ಬರೋದಾದ್ರೆ ದೇ ಶುಡ್ ರೆಫ್ಯೂಸ್ ಎನಿ ಟಿಕೆಟ್. ಒಂದು ಕೊಡಬಾರ್ದು ಇವ್ರಿಗೆ. ಯಾಕೆ ಕೊಡಬೇಕು? ನೋಡೋ ಟಿಕೆಟ್ ತಗೊಂಡು ನೋಡ್ರಿ. ನಾ ಇವತ್ತು RCB ಟಿಕೆಟ್ ಕೇಳ್ತೀರಿ, ನಾಳೆ ಮತ್ತೊಂದು ಕೇಳ್ತೀರಿ, ನಾಳೆ ಮತ್ತೆ ಸಿನಿಮಾ ಟಿಕೆಟ್ ಫ್ರೀ ಕೊಡು ಅಂತ ಕೇಳ್ತೀರಿ. ಏನಿದ್ರ ಅರ್ಥ? ಕೆಲ ಫಾರಿನ್ ಕಂಟ್ರಿ ವಿಸಿಟ್ಗೂ ಫ್ರೀ ಟಿಕೆಟ್ ಕೇಳಬಹುದು, ಮತ್ತೆ ಬೇಕು ಅಂದವ್ರು ಲಕ್ಸುರಿ. ಇಟ್ಸ್ ಅನ್ ಅಫಿಷಿಯಲ್ ವಿಸಿಟ್, ದಿಸ್ ಡಿಫರೆಂಟ್ ಥಿಂಗ್. ಅದು ಅಧಿಕೃತ ಅಫಿಷಿಯಲ್ ವಿಸಿಟ್ ಆದ್ರೆ ಬೇರೆ ವಿಚಾರ. ಅದಲ್ಲ ಸರ್, ನಾನು ಲಕ್ಸುರಿ ಬಗ್ಗೆ ಕೇಳ್ತಾ ಇದ್ದೀನಿ. ಲಕ್ಸುರಿ ಟ್ರಿಪ್ಗಳು, ಕೆಲ ಬೀಚ್ ಏರಿಯಾಸ್. ಈ ಫ್ರೀವಾಗಿ ನನಗೆ ಬೇಕು ಅನ್ನೋಂತ ಯಾವ ಆಧಾರದ ಮೇಲೆ ಕೇಳ್ತಾನೆ ಶಾಸಕನಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಇವರು ಶಾಸಕ ಸ್ಥಾನ ಅಥವಾ ಒಂದು ರಾಜಕೀಯಕ್ಕೆ ಬರೋದಂದ್ರೆ ದೇ ಥಿಂಕ್ ಇಟ್ ಈಸ್ ಅಬೌಟ್ ಗೆಟಿಂಗ್ ಪ್ರಿವಿಲೇಜಸ್. ಅದು ದೇ ಥಿಂಕ್ ಇಟ್ ಇಸ್ ಪವರ್, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಪವರ್, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ. ಇಷ್ಟು ಕೂಡ ಕಾಮನ್ ಸೆನ್ಸು ಇದೆ. ಶಾಸಕರು ಮಾತಾಡಿದ್ರೆ ಬಿಡಿ, ಸ್ಪೀಕರ್ ಹೇಳಬೇಕಲ್ಲ ಅದನ್ನು, ಯಾಕೆ ನನಗೆ ಫ್ರೀ ಕೊಡಬೇಕು ಅಂತ. ಸ್ಪೀಕರ್ ಹತ್ರ ಇಲ್ಲ, ನಾನು ಮಾತಾಡ್ತೇನೆ RCB ಪದಾಧಿಕಾರಿಗಳ ಜೊತೆಯಲ್ಲಿ, ಮತ್ತೆ ಆಮೇಲೆ ಚರ್ಚೆ ಕೂಡ ಆಗ್ತದೆ ನಮ್ಮ VV ಲಕ್ಷ್ಮಣ್ ಜೊತೆಯಲ್ಲಿ. ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ಇಶ್ಯೂ.
ಅಲ್ಲಿ ಜನ ಒಗ್ಗಟ್ಟು ಕಾಣಿಸ್ತು ಸರ್. ಅಂದ್ರೆ ಎಂತ ವಿರೋಧ ಒಗ್ಗಟ್ಟು? ಪಕ್ಷದ್ದು ಇದೇ ಈಗ ನಾಳೆ ಟೋನು, ದಿನ- ಆಡಳಿತ ಪಕ್ಷದ್ದು ಇದೇ ಟೋನು. ಅದೇ ದೇಶ ಎದುರಿಸ್ತಾ ಇರುವ ಸಮಸ್ಯೆ, ಜನರು ಬೀದಿಲಿ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ಗ್ಯಾಸ್ ಸಿಲಿಂಡರ್ಗೋಸ್ಕರ ಅಲ್ಲಿ ಪರದಾಡ್ತಾ ಇರೋದು, ಈ ವಿಚಾರದಲ್ಲಿ ಮಾತ್ರ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. IPL ಫ್ರೀ ಟಿಕೆಟ್ಗೆ ಒಗ್ಗಟ್ಟು ಬಿಜೆಪಿ ಕಾಂಗ್ರೆಸ್ ಇಬ್ರದ್ದು ಒಂದೇ ವಾದ. ಶಾಸಕರ ಸಂಬಳ ಹೆಚ್ಚು ಮಾಡ್ಬೇಕಂದ್ರೆ ಎಲ್ಲರೂ ಒಟ್ಟಾಗ್ತಾರೆ, ಅವ್ರಿಗೆ ಮತ್ತೇನೋ ಸವಲತ್ತುಗಳು ಬೇಕಂದ್ರೆ ಎಲ್ಲರೂ ಒಟ್ಟಾಗ್ತಾರೆ, ಮತ್ತೆ ಈ ತರದ ಫ್ರೀ ಬಿಗಳಿಗೆ ಒಟ್ಟಾಗ್ತಾರೆ. ಜನರಿಗೆ ಫ್ರೀ ಕೊಡೋದಾಗೋದಿಲ್ಲ, ಜನರಿಗೆ ಫ್ರೀ ಕೊಡೋದು ಅದಕ್ಕೆ ಪರ ವಿರೋಧ ಚರ್ಚೆ ಆಗ್ತವೆ. ತಮಗೆ ಫ್ರೀ ಕೊಡೋದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಡಿಪ್ಲೋರೇಬಲ್. ಈ ರೀತಿಯ ರಾಜಕಾರಣ, ಈ ರೀತಿಯ ಒಂದು ಪಬ್ಲಿಕ್ ಏನಂತ ಸಾರ್ವಜನಿಕ ಸೇವೆಗಳು ಇಟ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೇಬಲ್. MLA ಆಗಲಿ, ಮಿನಿಸ್ಟರ್ ಆಗಲಿ, CM ಆಗಲಿ, ನಾನು ದುಡ್ಡು ಕೊಡ್ತೇನೆ ಟಿಕೆಟ್ ಕೊಡಿ ಅಂತ ಕೇಳಿ. ನೀವು ನಿಮ್ಗೇನು ಕಡಿಮೆ ಆಗಿದೆ? ಏನು ಕಡಿಮೆ? ದುಡ್ಡು ಕೊಡ್ತೇನೆ ಟಿಕೆಟ್ ಕೊಡಿ ಅಂತ ಕೇಳಿ. ಇಟ್ನಲ್ ಸರ್, ಇದು ಕೇವಲ ಕಾಂಗ್ರೆಸ್ನ ಯಾರೋ ಒಬ್ರು ನಾಯಕರು ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವ್ರು ಯಾರು ಯುದ್ಧದ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಅನ್ನೋದು ಬ್ಲೇಮ್ ಗೇಮ್ ನಾನು ಮಾಡ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಇದಕ್ಕೆ ಪೂರಕವಾಗಿ ಮಾತನಾಡಿದ್ರು. ಆಮೇಲೆ ಅದನ್ನ ಅಪೋಸ್ ಕೂಡ ಬಿಜೆಪಿ ಅವರು ಮಾಡಿದ್ರು, ಕಾಂಗ್ರೆಸ್ನವರು ಮಾಡಿದ್ರು. ಬಟ್ ಅವಮಾನ ಪಡೋ ರೀತಿಯಲ್ಲಿ ನಮಗೆ ಪರಿಸ್ಥಿತಿ ಆಗ್ತಾ ಇದೆ, ನಮಗೆ ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಕೇಳೋ ಸಂದರ್ಭನ ಇದು? ನನ್ನ ಪ್ರಶ್ನೆ ಸರ್. ನೀವು ಇದನ್ನ ಪ್ರಶ್ನೆ ಎತ್ತದೇ ಇದ್ರೂ ಕೂಡ ನಾನು ಮಾತಾಡೋಣಿದ್ದೆ ಇದನ್ನ. ಯಾಕಂದ್ರೆ ಈ ಶಾಸಕರುಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಫ್ರೀ ಟಿಕೆಟ್ ಯಾಕೆ ಕೊಡಬೇಕು, ಯಾಕೆ ಕೊಡಬೇಕು ಫ್ರೀ ಟಿಕೆಟ್ ಇವ್ರಿಗೆ? ಇಟ್ಸ್ ಅ ಪ್ರೈವೇಟ್, RCB ಇಸ್ ಅ ಪ್ರೈವೇಟ್ ಟೀಮ್. ಅದು ಇಟ್ಸ್ ಅ ಸ್ಪೋರ್ಟ್ಸ್. ಪ್ರೈವೇಟ್ ಆಗಲಿ ಏನೇ ಆಗಲಿ, ನನಗೆ ಉಚಿತವಾಗಿ ಇಂಥದ್ದು ಬೇಕು ಅನ್ನೋದಕ್ಕೆ ಏನು ಕಾರಣಗಳಿದಾವೆ ಶಾಸಕರುಗಳಿಗೆ? ಉಚಿತ ಯಾಕೆ ಕೊಡ್ಬೇಕು ಯಾವುದನ್ನಾದ್ರೂ ಇವರಿಗೆ? ಯಾಕಂತ? ದಟ್ ಈಸ್ ಎಂಟೈಟಲ್ಮೆಂಟ್. ಅದೊಂದು ಫ್ಯೂಡಲ್ ಮನಸ್ಥಿತಿ. ಅದು ಆ ಎಂಟೈಟಲ್ಮೆಂಟ್, ಸೆನ್ಸ್ ಆಫ್ ಎಂಟೈಟ್ಮೆಂಟ್ ಹೋಗ್ಬೇಕು. ಅದನ್ನು RCB ಅಕಸ್ಮಾತ್ ಈ ಒಂದು ಚರ್ಚೆಗೆ ಬರೋದಾದ್ರೆ ದೇ ಶುಡ್ ರೆಫ್ಯೂಸ್ ಎನಿ ಟಿಕೆಟ್. ಒಂದು ಕೊಡಬಾರ್ದು ಇವ್ರಿಗೆ. ಯಾಕೆ ಕೊಡಬೇಕು? ನೋಡೋ ಟಿಕೆಟ್ ತಗೊಂಡು ನೋಡ್ರಿ. ನಾ ಇವತ್ತು RCB ಟಿಕೆಟ್ ಕೇಳ್ತೀರಿ, ನಾಳೆ ಮತ್ತೊಂದು ಕೇಳ್ತೀರಿ, ನಾಳೆ ಮತ್ತೆ ಸಿನಿಮಾ ಟಿಕೆಟ್ ಫ್ರೀ ಕೊಡು ಅಂತ ಕೇಳ್ತೀರಿ. ಏನಿದ್ರ ಅರ್ಥ? ಕೆಲ ಫಾರಿನ್ ಕಂಟ್ರಿ ವಿಸಿಟ್ಗೂ ಫ್ರೀ ಟಿಕೆಟ್ ಕೇಳಬಹುದು, ಮತ್ತೆ ಬೇಕು ಅಂದವ್ರು ಲಕ್ಸುರಿ. ಇಟ್ಸ್ ಅನ್ ಅಫಿಷಿಯಲ್ ವಿಸಿಟ್, ದಿಸ್ ಡಿಫರೆಂಟ್ ಥಿಂಗ್. ಅದು ಅಧಿಕೃತ ಅಫಿಷಿಯಲ್ ವಿಸಿಟ್ ಆದ್ರೆ ಬೇರೆ ವಿಚಾರ. ಅದಲ್ಲ ಸರ್, ನಾನು ಲಕ್ಸುರಿ ಬಗ್ಗೆ ಕೇಳ್ತಾ ಇದ್ದೀನಿ. ಲಕ್ಸುರಿ ಟ್ರಿಪ್ಗಳು, ಕೆಲ ಬೀಚ್ ಏರಿಯಾಸ್. ಈ ಫ್ರೀ ಆಗಿ ನನಗೆ ಬೇಕು ಅನ್ನೋಂತ ಯಾವ ಆಧಾರದ ಮೇಲೆ ಕೇಳ್ತಾನೆ ಶಾಸಕನಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಇವರು ಶಾಸಕ ಸ್ಥಾನ ಅಥವಾ ಒಂದು ರಾಜಕೀಯಕ್ಕೆ ಬರೋದಂದ್ರೆ ದೇ ಥಿಂಕ್ ಇಟ್ ಈಸ್ ಅಬೌಟ್ ಗೆಟಿಂಗ್ ಪ್ರಿವಿಲೇಜಸ್. ಅದು ದೇ ಥಿಂಕ್ ಇಟ್ ಇಸ್ ಪವರ್, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಪವರ್, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ. ಇಷ್ಟು ಕೂಡ ಕಾಮನ್ ಸೆನ್ಸು ಇದೆ. ಶಾಸಕರು ಮಾತಾಡಿದ್ರೆ ಬಿಡಿ, ಸ್ಪೀಕರ್ ಹೇಳಬೇಕಲ್ಲ ಅದನ್ನು, ಯಾಕೆ ನನಗೆ ಫ್ರೀ ಕೊಡಬೇಕು ಅಂತ. ಸ್ಪೀಕರ್ ಹತ್ರ ಇಲ್ಲ, ನಾನು ಮಾತಾಡ್ತೇನೆ RCB ಪದಾಧಿಕಾರಿಗಳ ಜೊತೆಯಲ್ಲಿ, ಮತ್ತೆ ಆಮೇಲೆ ಚರ್ಚೆ ಕೂಡ ಆಗ್ತದೆ ನಮ್ಮ VV ಲಕ್ಷ್ಮಣ್ ಜೊತೆಯಲ್ಲಿ. ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ಇಶ್ಯೂ. ಅಲ್ಲಿ ಜನ ಒಗ್ಗಟ್ಟು ಕಾಣಿಸ್ತು ಸರ್. ಅಂದ್ರೆ ವಿರೋಧ ಪಕ್ಷದ್ದು ಇದೇ ಟೋನು, ಆಡಳಿತ ಪಕ್ಷದ್ದು ಇದೇ ಟೋನು. ಅದೇ ದೇಶ ಎದುರಿಸ್ತಾ ಇರುವ ಸಮಸ್ಯೆ, ಜನರು ಬೀದಿಲಿ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ಗ್ಯಾಸ್ ಸಿಲಿಂಡರ್ಗೋಸ್ಕರ ಅಲ್ಲಿ ಪರದಾಡ್ತಾ ಇರೋದು, ಈ ವಿಚಾರದಲ್ಲಿ ಮಾತ್ರ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. IPL ಫ್ರೀ ಟಿಕೆಟ್ಗೆ ಒಗ್ಗಟ್ಟು ಬಿಜೆಪಿ ಕಾಂಗ್ರೆಸ್ ಇಬ್ರದ್ದು ಒಂದೇ ವಾದ. ಶಾಸಕರ ಸಂಬಳ ಹೆಚ್ಚು ಮಾಡ್ಬೇಕಂದ್ರೆ ಎಲ್ಲರೂ ಒಟ್ಟಾಗ್ತಾರೆ, ಅವ್ರಿಗೆ ಮತ್ತೇನೋ ಸವಲತ್ತುಗಳು ಬೇಕಂದ್ರೆ ಎಲ್ಲರೂ ಒಟ್ಟಾಗ್ತಾರೆ, ಮತ್ತೆ ಈ ತರದ ಫ್ರೀ ಬಿಗಳಿಗೆ ಒಟ್ಟಾಗ್ತಾರೆ. ಜನರಿಗೆ ಫ್ರೀ ಕೊಡೋದಾಗೋದಿಲ್ಲ, ಜನರಿಗೆ ಫ್ರೀ ಕೊಡೋದು ಅದಕ್ಕೆ ಪರ ವಿರೋಧ ಚರ್ಚೆ ಆಗ್ತವೆ. ತಮಗೆ ಫ್ರೀ ಕೊಡೋದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಡಿಪ್ಲೋರೇಬಲ್. ಈ ರೀತಿಯ ರಾಜಕಾರಣ, ಈ ರೀತಿಯ ಒಂದು ಪಬ್ಲಿಕ್ ಏನಂತ ಸಾರ್ವಜನಿಕ ಸೇವೆಗಳು ಇಟ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೇಬಲ್. MLA ಆಗಲಿ, ಮಿನಿಸ್ಟರ್ ಆಗಲಿ, CM ಆಗಲಿ, ನಾನು ದುಡ್ಡು ಕೊಡ್ತೇನೆ ಟಿಕೆಟ್ ಕೊಡಿ ಅಂತ ಕೇಳಿ. ನೀವು